Good evening, students. Today we shall start the new chapter, polynomials. Before starting polynomials, I want to tell you a small story. ಇವತ್ತು ಪಾಲಿನಾಮಿಯಲ್ಸ್ ಚಾಪ್ಟರ್ ಹೇಳೋಣ. ಆ ಪಾಲಿನಾಮಿಯಲ್ ಚಾಪ್ಟರ್ ಹೇಳೋಕ್ಕಿಂತ ಮೊದಲು ಒಂದು ಸಣ್ಣದಾದ ಕತೆ ಹೇಳ್ತೀನಿ, ಚಿಕ್ಕದಾದಂಥ ಕತೆ. ಒಂದು ಊರಲ್ಲಿ ಒಬ್ಬ ಅಜ್ಜ ಇರ್ತಾನ. ಅವನಿಗೆ ಒಬ್ಬ ಮಗಳಿರ್ತಾಳ. ಮಗಳು ಮದುವೆ ವಯಸ್ಸು ಬರ್ತಾಳ. ಮದುವೆ ವಯಸ್ಸು ಬಂದಾಗ ಆ ಅಜ್ಜನಿಗೆ ಚಿಂತೆ ಸ್ಟಾರ್ಟ್ ಆಗ್ತದ. ಯಾಕಂದ್ರೆ ಆ ಅಜ್ಜ ತುಂಬ ಬಡವಿರ್ತಾನೆ. ಹೇಗೋ ಮದುವೆ ಫಿಕ್ಸ್ ಆಗ್ತದ, ಡೇಟ್ ಫಿಕ್ಸ್ ಆಗ್ತೈತಿ. ಅವಾಗ ಅಜ್ಜಾಗ ತುಂಬ ಚಿಂತೆ ಆಗ್ತೈತೆ, ತುಂಬ ಬಡವಿರ್ತಾನ. ಅದಕ್ಕಾಗಿ ಏನು ಮಾಡಬೇಕು ಅಂತ ಚಿಂತೆ ಮಾಡ್ಕೊತ ಒಂದು ಸ್ವಾಮೀಜಿ ಹತ್ರ ಹೋಗ್ತಾನೆ. ಸ್ವಾಮೀಜಿ ಭಾರಿ ದೈವ ಪುರುಷರು ಇರ್ತಾರೆ. ಅಲ್ಲಿ ಹೋಗಿ ಸ್ವಾಮೀಜಿ ಅವ್ರಿಗೆ ಕೇಳ್ತಾನ, ಸ್ವಾಮೀಜಿಯವರ ನಾನು ತುಂಬ ಬಡವಿದ್ದೀನಿ, ನನ್ನ ಮಗಳನ್ನ ಮದುವೆ ಮಾಡಬೇಕು, ಹೇಗೆ ಮಾಡೋದು ಅಂತ ಕೇಳ್ತಾರೆ. ಕೇಳಿದ ಕೂಡಲೇ ಸ್ವಾಮೀಜಿ ಅವ್ರಿಗೆ ಭಾಳ ಸಿಟ್ಟು ಬಂದ್ಬಿಡ್ತದ. ನಿಮ್ಗೆ ಓರ್ತದ ದೊಡ್ಡ ಮಾಡೋ ಸ್ವಾಮೀಜಿ ಹತ್ರ ಒಂದು ಬೆತ್ತ ಇರ್ತದ. ಆ ಬೆತ್ತ ತೊಗೊಂಡು ಏನು ಮಾಡ್ತಾರ, ಹಿಂಗೆ ಒಗೆದು ಬಿಡ್ತಾರೆ ಗೋಡೆಗೆ ಬೆತ್ತ ಹೋಗೋದ ತಕ್ಷಣ ಅದು ಕಿಂಗ್ ಗೊಬ್ಬರ ಆಗ್ತದೆ, ಕಾಳಿಂಗ್ ಸರ್ಪ ಆಗ್ತದೆ. ಕಾಳಿಂಗ್ ಸರ್ಪ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು, ಕಡಿದ್ರೆ ಉಳಿಯೋದಿಲ್ಲ. ಕಾಳಿಂಗ್ ಸರ್ಪ ಕಚ್ಚಿದ್ರೆ ಉಳಿಯೋದೇ ಇಲ್ಲ. ಅದು ಕಾಳಿಂಗ್ ಸರ್ಪ ಆಗಿ ಮಠದಲ್ಲಿ ಎಲ್ಲ ಕಡೆ ಓಡಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಅವಾಗ ಓಡಾಡತ್ತಕ್ಲೆ ಸ್ವಾಮೀಜಿ ಹೇಳ್ತಾರ, ಹಿಡ್ಕೋ ಅದನ್ನಂತ. ಅಜ್ಜಾಗ ಹೇಳ್ತಾರ, ನೋಡಪ್ಪ ನಿನ್ನ ಮಗಳು ಮದುವೆ ಮಾಡ್ಲಿಕ್ಕೆ ಬರ್ತದೆ, ಹಿಡ್ಕೋ ಅಂತಾರ. ಅಂದ ಕೂಡಲೇ ಅವ್ರು ಸಿಟ್ಟು ಬರ್ತೈತೆ ಅಜ್ಜಾಗ. ಏನು ರೀ, ನಾನು ಕೊಲ್ಬೇಕಂತ ಮಾಡಿದ್ರೆ ಮಗಳು ಮದುವೆ ಅದ, ಕಾಳಿಂಗ್ ಸರ್ಪ ಮಾಡಿ ಅದನ್ನು ಹಿಡ್ಕೋ ಅಂತಿರಲ್ಲ, ಹೋಗ್ತತ್ ಹಿಡ್ಕೋ ಅಂತಾರ. ಅಂದ್ರೂ ಕೇಳಲ್ಲ. ನಮ್ಗೇನು ನೀವು ಕೊಡೋದು ಬೇಡ, ಬಿಡೋದು ಬೇಡ, ನಿಮ್ಮ ಆಶೀರ್ವಾದ ಬೇಡ, ನಾ ಹೋಗ್ತೀನಿ ಬಿಟ್ಟು ಬಿಡಲ್ಲ ಅಂದಾಗ ಮತ್ತೆ ಹೇಳ್ತಾರೆ ಸ್ವಾಮೀಜಿ, ಹೋಗ್ತೈತೆ ಹಿಡ್ಕೋ ಅಂತಾರ. ಅಷ್ಟ್ರಾಗ ಅದೇನು ಮಾಡ್ತೈತಿ, ಕಾಳಿಂಗ್ ಸರ್ಪ ಅಲ್ಲೆಲ್ಲೋ ಒಂದು ಹೋಲ್ ಇರ್ತದ, ಗೋಡೆ ಒಳಗೆ ಹೋಲ್ ಇರ್ತದ, ಅದರಾಗ ಸಣ್ಣಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಹೋಗ್ತದ ಹಿಡ್ಕೋ ಅಂತ. ಹಿಡ್ಕೋ ಅಂದ್ರು ಹಿಡ್ಕೊಳ್ಳೋದಿಲ್ಲ. ಆಮೇಲೆ ಆ ಹೋಲ್ನೇ ಹೋದ ನಂತರ ಇಷ್ಟ ಬಾಲ್ ಉಳಿದಿರ್ತೈತಿ ಸ್ನೇಕದ ಇಷ್ಟು ಬಾಲ್ ಉಳಿದಿರ್ತದ. ಮತ್ತು ಹೋಗ್ತದ ಹಿಡ್ಕೋರ ಅಂತಾರ. ಅಂದ ಕೂಡಲೇ ಅಜ್ಜ ಸ್ವಾಮಿಗಳು ಏನೋ ಹೇಳಾಕತ್ಯಾರ, ಹಿಡ್ಕೋಬೇಕಂತೇಳಿ ಏನು ಮಾಡ್ತಾರ, ಹೋಗಿ ಸೊಕಾಶ ಹಂಚ್ಕೊತ ಬಾಲ ಹಿಡಿತಾನ, ಹಾವಿನ ಬಾಲ ಹಿಡಿತಾನ ಸ್ನೇಕದ್ದು. ಹಿಡಿದ ಕೂಡಲೇ ಅಷ್ಟು ಕಟ್ಟಾಗಿ ಬಂಗಾರಾಗಿ ಬಂದ್ಬಿಡ್ತೈತೆ ಕೈಯಾಗ. ಆಮೇಲೆ ಅಜ್ಜ ಹೇಳ್ತಾನ, ಸ್ವಾಮೀಜಿಯವರ ಇನ್ನೊಂದ್ಸರಿ ಬೆತ್ತ ಹೋಗಿರಿ ಅಂತ. ಓಕೆ ಎಲ್ಲ ನಡೆಯ ಕಡೆ ಎಷ್ಟು ಸರಿ ಹೇಳೀನಿ ಹಿಡ್ಕೋ ಅಂತ, ಹಿಡ್ಕೊಳ್ಳಿಲ್ಲ. ಈ ದೊಡ್ಡವ್ರು ಹೇಳೋದು ಕೇಳಂಗಿಲ್ಲ ನೀವು, ಅದಕ್ಕೆ ಹಿಂಗಿರ್ತೀರಿ ಅಂತ ಹೇಳಿ ಸ್ವಾಮಿಗಳು ಬೈದು ಕಳಿಸ್ತಾರೆ. ಇದರ ಅರ್ಥ ಇಷ್ಟ ಏನಪ್ಪ ಅಂತಂದ್ರೆ, ದೊಡ್ಡವ್ರು ಹೇಳೋದು ಕೇಳ್ಬೇಕು. ಏನು ಹೇಳ್ತಾರೆ ಅದನ್ನು ಮೊದಲು ಕೇಳಬೇಕು, ಆಮೇಲೆ ಉಳಿದೀವಿ. ಓಕೆ, ಈ ಕಥೆಯ ಮುಖಾಂತರ ನಾವು ಏನು ಮಾಡೋಣ, ಈಗ ಹೊಸ ಚಾಪ್ಟರ್ ಚಾಲು ಮಾಡೋಣ, ಪಾಲಿನಾಮಿಯಲ್ಸ್. ಈ ಚಾಪ್ಟರ್ನ ಕನ್ನಡ ಇಂಗ್ಲೀಷ್ ಎರಡು ಭಾಷೆಗಳಲ್ಲಿ ಹೇಳ್ತೀನಿ. ಯಾಕಂದ್ರೆ ಭಾಳಷ್ಟು ವಿದ್ಯಾರ್ಥಿಗಳು ಕನ್ನಡದಲ್ಲಿ ಓದಬೇಕು, ಕನ್ನಡದಲ್ಲಿ ತಿಳಿತದ ಅಂತಿರ್ತಾರೆ. ಭಾಳಷ್ಟು ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಭಾಷೆ ತಿಳಿಲಾರ್ದಕ್ಕೆ ಏನಾಗ್ತದ, ಮ್ಯಾಥ್ಸ್ ತಿಳಿಯಲ್ಲ. ಆಮೇಲೆ ಕೆಲವೊಂದು ವಿದ್ಯಾರ್ಥಿಗಳು ಒಮ್ಮೆಲೆ ಏನು ಮಾಡಿರ್ತಾರೆ, ಕನ್ನಡ ಮೀಡಿಯಮ್ದಿಂದ ಬಂದಿರ್ತಾರೆ. ಹೀಗಾಗಿ ಮಾತೃಭಾಷೆಯಲ್ಲಿ ಭಾಳಷ್ಟು ಚೆನ್ನಾಗಿ ತಿಳಿತದ. ಅದರ ಸಲುವಾಗಿ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯಲ್ಲಿ ಹೇಳ್ತೀನಿ. ಇವತ್ತಿನ ಚಾಪ್ಟರ್ ಏನಪ್ಪ ಅಂತಂದ್ರೆ ಪಾಲಿನಾಮಿಯಲ್ಸ್. ಚಾಪ್ಟರ್ ಪಾಲಿನಾಮಿಯಲ್ಸ್. ಡೈರೆಕ್ಟ್ಲಿ 10th ಕ್ಲಾಸಿಗೆ ಹೋಗೋಕ್ಕಿಂತ ಮೊದಲು ಸ್ವಲ್ಪ ಬೇಸಿಕ್ ಹೇಳ್ತೀನಿ. ಏನಪ್ಪ ಬೇಸಿಕ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ಒಂದು ಕಾಯಿನ್ ಬಾಕ್ಸ್ ಅದ ಅಂತ ತಿಳ್ಕೊಂಡು, ಎಲ್ಲರಿಗೂ ಗೊತ್ತದ, ನೀವೆಲ್ಲರೂ ಕಾಯಿನ್ ಬಾಕ್ಸ್ ಯೂಸ್ ಮಾಡ್ತೀರಿ. ಸಣ್ಣ ಚಿಕ್ಕ ಮಕ್ಕಳು ಏನು ಮಾಡ್ತಾರ, ಕಾಯಿನ್ ಬಾಕ್ಸ್ ಇರ್ತದ, ಪೇರೆಂಟ್ಸ್ ಕೊಟ್ಟಿದ್ದ ದುಡ್ಡು ಇದ್ರಾಗ ಹಾಕ್ತಾರೆ. ಹೌದಾ? ಫಾರ್ ಎಕ್ಸಾಂಪಲ್ ಇವತ್ತು ನೀವು 10 ರೂಪೀಸ್ ಹಾಕಿರಿ ಅಂತ ತಿಳ್ಕೊಂಡು, ಈ ಬಾಕ್ಸದ ಬೆಲೆ ಎಷ್ಟಾಗ್ತದ, ಈ ಬಾಕ್ಸ್ ಎಷ್ಟಕ್ಕೆ ಬೀಳ್ತದ, ಬಾಕ್ಸ್ ಅದನ್ನ ಆ ಡಬ್ಬಿ ಬೆಲೆ ಬೇಡ, ಒಳಗಡೆ ಇರುವಂತ ಬೆಲೆ ಅಷ್ಟ ಮಾತಾಡಿದ್ರೆ ಎಷ್ಟಾಗ್ತದ, ಇದ್ರ ಬೆಲೆ 10 ರೂಪಾಯಿ. ಮತ್ ಮರುದಿವಸ ಮತ್ 10 ರೂಪಾಯಿ ಹಾಕಿದ್ರೆ ಏನಾಗ್ತದ, ಇದ್ರ ಬೆಲೆ 20. ನೆಕ್ಸ್ಟ್ ಡೇ ಮತ್ತು 10 ರೂಪೀಸ್ ಹಾಕಿದ್ರೆ ಎಷ್ಟಾಗ್ತದ, 30 ರೂಪೀಸ್ ಆಗ್ತದ. ಅಂದ್ರ ಇದ್ರ ಬೆಲೆ ಇದಲ್ಲ, ಇದ್ರ ಬೆಲೆ ಚೇಂಜ್ ಆಗ್ತದ. ಮೊದಲು 10 ಇತ್ತು, ಆಮೇಲೆ 20 ಆಯ್ತು, 30 ಆಯ್ತು, ಈ ತರ ಬೆಲೆ ಚೇಂಜ್ ಆಗತ್ತದ. ಈ ಬಾಕ್ಸಿಗೆ ನಾನು ಎಕ್ಸ್ ಅನ್ಕೊಂಡೆ ಅಂತ ತಿಳ್ಕೊಳ್ಳಿ,
ಎಕ್ಸ್ ದ ಬೆಲೆ ಏನಾಗತ್ತದ ಇಲ್ಲಿ, ಎಕ್ಸ್ ದ ಬೆಲೆ ಚೇಂಜ್ ಆಗತ್ತೆ. ಒಂದ್ಸರಿ 10 ಇತ್ತು, 20 ಆಯ್ತು, 30 ಆಯ್ತು, ಹಿಂಗೆ ಎಕ್ಸ್ ದ ಬೆಲೆ ಚೇಂಜ್ ಆಗ್ತದೆ. ಅಂದ್ರೆ ಅದಕ್ಕೇನಂತ ಕರಿತೀವಿ ನಾವು, ವೇರಿಯಬಲ್ ಅಂತ. ಯಾವ್ದ್ರ ಬೆಲೆ ಚೇಂಜ್ ಆಗ್ತದಲ್ಲ ಅದನ್ನ ಒಂದು ಅಲ್ಫಾಬೆಟ್ಲೆ ರಿಪ್ರೆಸೆಂಟ್ ಮಾಡ್ತೀವಿ. ಒಂದು ಏನಪ್ಪಾ ಅಂತಂದ್ರೆ ಇಂಗ್ಲಿಷ್ ಅಕ್ಷರ ಎಕ್ಸ್, ವಾಯ್ ಅಥವಾ ಜೆಡ್ ಇದರಲ್ಲೇ ರಿಪ್ರೆಸೆಂಟ್ ಮಾಡ್ತೀವಿ. ಇದ್ರ ಬೆಲೆ ಏನಾಗ್ತದ, ಚೇಂಜ್ ಆಗ್ತದೆ. ಅಂದ್ರೆ ಏನಪ್ಪಾ ಅಂತಂದ್ರ ಎಕ್ಸ್ ಇಸ್ ಅ ವೇರಿಯಬಲ್. ವಾಟ್ ಈಸ್ ವೇರಿಯಬಲ್? Variable is a quantity which changes its value. A quantity which changes its value is called variable. ಇದರ ಬೆಲೆ ಚೇಂಜ್ ಆಗ್ತೈತೆ ಅಂದ್ರೆ ಅದು ವೇರಿಯಬಲ್. ಕೆಲವೊಂದ್ರ ಬೆಲೆ ಚೇಂಜ್ ಆಗಂಗಿಲ್ಲ, ಅವಕ್ಕೆಲ್ಲ ಕಾನ್ಸ್ಟಂಟ್ ಅಂತೀವಿ. ಬೆಲೆ ಯಾವುದು ಚೇಂಜ್ ಆಗಂಗಿಲ್ಲಲ್ಲ ಅದು ಕಾನ್ಸ್ಟಂಟ್. ಯಾವ್ದ್ರ ಬೆಲೆ ಚೇಂಜ್ ಆಗ್ತದ ಅದು ವೇರಿಯಬಲ್. ಹಿಯರ್ ವಾಟ್ ಈಸ್ ಅ ವೇರಿಯಬಲ್? ವೇರಿಯಬಲ್ ಇಸ್ ಅ ಕ್ವಾಂಟಿಟಿ ವಿಚ್ ಚೇಂಜಸ್ ಇಟ್ಸ್ ವ್ಯಾಲ್ಯೂ. ವಾಟ್ ಈಸ್ ಅ ಕಾನ್ಸ್ಟಂಟ್? ಕಾನ್ಸ್ಟಂಟ್ ವಿಚ್ ಡು ನಾಟ್ ಚೇಂಜ್ ಇಟ್ಸ್ ವ್ಯಾಲ್ಯೂ. ಅದ್ರ ಬೆಲೆನ ಚೇಂಜ್ ಆಗಲ್ಲ. ಫಾರ್ ಎಕ್ಸಾಂಪಲ್ ನಂಬರ್ಸ್ ಅದಾವಲ್ಲ ಇವೆಲ್ಲ, ಈಗ 5, 10, 20 ಇವಕ್ಕೆಲ್ಲನೂ ನಾವು ಕಾನ್ಸ್ಟಂಟ್ಸ್ ಅಂತೀವಿ. ಯಾಕೆ ಕಾನ್ಸ್ಟಂಟ್ ಅಂತೀವಿ ಅಂದ್ರೆ 10 ಇದ್ದಿದ್ದು 10 ಉಳಿತದ, 20 ಇದ್ದಿದ್ದು 20 ಉಳಿತದ, ಅದ್ರ ಬೆಲೆ ಚೇಂಜ್ ಆಗಲ್ಲ. ಫಾರ್ ಎಕ್ಸಾಂಪಲ್ 10 ರೂಪಾಯಿ ನೋಟ್ ತಗೊಂಡ್ರೆ ತಿಳ್ಕೊ, ಅದ್ರ ಬೆಲೆ ಇವತ್ತು 10 ರೂಪಾಯಿನೇ ಇರ್ತದೆ, ನಾಳೆ 10 ಇರ್ತದೆ, ಅದ್ರ ಬೆಲೆ ಚೇಂಜ್ ಆಗಲ್ಲ, ಅದು ಫಿಕ್ಸ್. ಅದೇ ತರ ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಅಲ್ಲಿ 5 ಅಂತ ಸ್ಟಡಿ ಮಾಡಿದೀವಿ. 5 ಇಸ್ ಅ ಕಾನ್ಸ್ಟಂಟ್ ಅಂತೀವಿ. ಅದನ್ನ 22/7 ರಿಪ್ರೆಸೆಂಟ್ ಮಾಡ್ತೀವಿ. ಇದ್ರ ಅಪ್ರಾಕ್ಸಿಮೇಟ್ ಆಗಿ ಏನು ತಗೋತೀವಿ, 3.142 ಅಂತ ತಗೋತೀವಿ. ಇದು ಕಾನ್ಸ್ಟಂಟ್. ಯಾಕೆ ಕಾನ್ಸ್ಟಂಟ್ ಅಪ್ಪ? ಕಾನ್ಸ್ಟಂಟ್ ಯಾಕೆ ಅಂತೀವಿ ಅಂತಂದ್ರೆ ಇದ್ರ ಬೆಲೆ ಚೇಂಜ್ ಆಗಲ್ಲ. ಏನಾಗ್ತತಿ, ಎಲ್ಲಾ ಪ್ರಾಬ್ಲಮ್ದಲ್ಲಿ ನಾವು 22/7 ತಗೋಬೇಕು, ಚೇಂಜ್ ತಗೊಳಂಗಿಲ್ಲ. ಸೇಮ್ ತಗೋಬೇಕು, 3.142 ತಗೋಬೇಕು. ಅಂದ್ರೆ ಕಾನ್ಸ್ಟಂಟ್, ಇದು ಚೇಂಜ್ ಆಗಲ್ಲ. ವಾಟ್ ಈಸ್ ಅ ಪಾಯಿಂಟ್? ಪೈ ಇಸ್ ಅ ಕಾನ್ಸ್ಟಂಟ್. ಕೆಲವೊಂದ್ರ ಬೆಲೆ ಕಾನ್ಸ್ಟಂಟ್ ಅದ, ಕೆಲವೊಂದ್ರ ಬೆಲೆ ಚೇಂಜ್ ಆಗಲ್ಲ, ಅವು ಕಾನ್ಸ್ಟಂಟ್. ಈಗ ನಾವು ಏನ್ ಸ್ಟಡಿ ಮಾಡೋಣಪ್ಪ ಅಂತಂದ್ರ ಎಕ್ಸ್ಪ್ರೆಷನ್ ಅಂತಂದ್ರೆ ಏನು? ಎಕ್ಸ್ಪ್ರೆಷನ್ ಕಾನ್ಸ್ಟಂಟ್ ಮತ್ತು ವೇರಿಯಬಲ್ ಸ್ಟಡಿ ಮಾಡಿದ್ವಿ. ಈ ಎಕ್ಸ್ಪ್ರೆಷನ್ ಅಂತಂದ್ರೆ ಏನ್ ಸ್ಟಡಿ ಮಾಡೋಣ? See, algebraic expression is a combination of variables, constants and arithmetic operators. Variables ಅಂದ್ರೆ just ಹೇಳಿದ್ವಿ, x, y, z ಇವೇನ್ ಮಾಡ್ತೀವಿ ನಾವು, ಇವನ್ನೆಲ್ಲ ಯಾವ್ದ್ರ ಬೆಲೆ ಚೇಂಜ್ ಆಗ್ತಿರ್ತೈತಲ್ಲ ಅದನ್ನ ರಿಪ್ರೆಸೆಂಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. x ವೇರಿಯಬಲ್. ಕಾನ್ಸ್ಟಂಟ್ಸ್ ಅಂದ್ರೆ ನಂಬರ್ಸ್. ಫಾರ್ ಎಕ್ಸಾಂಪಲ್ 10, 20, 30 ಇವೆಲ್ಲ ಕಾನ್ಸ್ಟಂಟ್. ಅರ್ಥಮೆಟಿಕ್ ಆಪರೇಟರ್ಸ್ ಅಂದ್ರೆ ಪ್ಲಸ್, ಮೈನಸ್, ಇಂಟು, ಡಿವಿಷನ್. ದೀಸ್ ಆರ್ ಆಲ್ ಅರ್ಥಮೆಟಿಕ್ ಆಪರೇಟರ್ಸ್. ಬೇರೆ ಬೇರೆ ಅರ್ಥಮೆಟಿಕ್ ಆಪರೇಟರ್ಸ್ ನಾವು ಸದ್ಯಕ್ಕೆ ಇಷ್ಟು ಓದಿನಿ, ಪ್ಲಸ್, ಮೈನಸ್, ಇಂಟು, ಡಿವಿಷನ್. ಈಗ ಅಲ್ಜೆಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂದ್ರೆ ಏನು? ಕಾಂಬಿನೇಷನ್ ಆಫ್ ವೇರಿಯಬಲ್ಸ್, ಕಾನ್ಸ್ಟಂಟ್ ಅಂಡ್ ಅರ್ಥಮೆಟಿಕ್ ಆಪರೇಟರ್ಸ್. ಫಾರ್ ಎಕ್ಸಾಂಪಲ್ ನಾವು ಈ ತರ ಬರೀಬಹುದು, 2x ಪ್ಲಸ್ 10 ಅಂತ ಬರ್ದೇ ತಿಳ್ಕೊಳ್ಳಿ. 2x ಪ್ಲಸ್ 10 ಇದಾಗ ವೇರಿಯಬಲ್ ಇದೆ, ಕಾನ್ಸ್ಟಂಟ್ ಐತಿ, ಇಲ್ಲಿ ಒಂದು ನಂಬರ್ ಅದ, ಇದಕ್ಕೆ ಕೋಎಫಿಷಿಯಂಟ್ ಅಂತ ಕರೀತಾರ, ಅದನ್ನ ಆಮೇಲೆ ಹೇಳ್ತೀನಿ. ಇದು ಅರ್ಥಮೆಟಿಕ್ ಆಪರೇಟರ್ಸ್. ಇದು ಕಾಂಬಿನೇಷನ್ ಆಫ್ ಕಾನ್ಸ್ಟಂಟ್ಸ್, ವೇರಿಯಬಲ್ಸ್ ಅಂಡ್ ಅರ್ಥಮೆಟಿಕ್ ಆಪರೇಟರ್ಸ್. ಇದು ಒಂದು ಅಲ್ಜೆಬ್ರಾಯಿಕ್ ಎಕ್ಸ್ಪ್ರೆಷನ್. ಓಕೆ, ವಾಟ್ ಈಸ್ ಅಲ್ಜೆಬ್ರಾಯಿಕ್ ಎಕ್ಸ್ಪ್ರೆಷನ್? ಅಲ್ಜೆಬ್ರಾಯಿಕ್ ಎಕ್ಸ್ಪ್ರೆಷನ್ ಇಸ್ ಅ ಕಾಂಬಿನೇಷನ್ ಆಫ್ variables, constants and arithmetic operators. Is a algebraic expression. For example, in order now ಕೊಟ್ಟಿರುವಂತ ಸ್ಟೇಟ್ಮೆಂಟ್, ಫಾರ್ ಎಕ್ಸಾಂಪಲ್ ಒಂದು ಸ್ಟೇಟ್ಮೆಂಟ್ ಕೊಡ್ತೀವಿ, ಆ ಸ್ಟೇಟ್ಮೆಂಟ್ ಅಲ್ಜೆಬ್ರಾಯಿಕ್ ಎಕ್ಸ್ಪ್ರೆಷನ್ ಹೇಗೆ ಬರೆಯೋದು? ಫಾರ್ ಎಕ್ಸಾಂಪಲ್ ಸಮ್ ಆಫ್ 2 times a number and 10 ಅನ್ಕೊಂಡೆ ತಿಳ್ಕೊ. ಇದು ಅಲ್ಜೆಬ್ರಾಯಿಕ್ ಎಕ್ಸ್ಪ್ರೆಷನ್ ಏನಾಗತ್ತ? ಸಮ್ ಆಫ್ 2 times a number. ವಿಚ್ ನಂಬರ್? ಯಾವ ನಂಬರು ನಮ್ಗೆ ಗೊತ್ತಿಲ್ಲ. ಯಾವ ನಂಬರ್ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಅದನ್ನ ವೇರಿಯಬಲ್ ರಿಪ್ರೆಸೆಂಟ್ ಮಾಡ್ಕೋಬೇಕು. ಅದಕ್ಕೆ ಏನಂತೀವಿ ನಾವು? ಲೆಟ್
let the number be x, let the number be x. ಈಗ ನೋಡ್ರಿ ನಮಗೆ ನಂಬರ್ x ಆಗಿರ್ಲಿ ಅಂತ ತಿಳ್ಕೊತೀವಿ. ಈ ಕೊಟ್ಟಿರುವಂತಹ ಸಮಸ್ಯೆ ಒಳಗೆ ಕೊಟ್ಟಿರುವಂತಹ ಪ್ರಾಬ್ಲಮ್ದಲ್ಲಿ ನಾವೇನಂತ ತಿಳ್ಕೊತೀವಿ, ನಂಬರ್ ಬೇಕಾಗಿರುವಂತಹ ನಂಬರ್ x ಆಗಿರ್ಲಿ, ದ ರಿಕ್ವೈರ್ಡ್ ನಂಬರ್, ಲೆಟ್ ದ ರಿಕ್ವೈರ್ಡ್ ನಂಬರ್ ಬಿ x. ಹಾಗಿದ್ರೆ ಎಕ್ಸ್ಪ್ರೆಷನ್ ಏನಾಗ್ತದ, ದೆನ್ ಎಕ್ಸ್ಪ್ರೆಷನ್ ಏನಾಗತ್ತಪ್ಪ ಅಂದ್ರ 2 times a number, ಅಂದ್ರೆ 2 times a number to x and 10, sum of 2 times a number and 10, 2 times number ಮತ್ತು 10 ಎರಡರ ಸಮ್ ಅಂತ ಕೇಳಿದಾರೆ, ಅಂದ್ರೆ 2x plus 10. ಸೆಕೆಂಡ್ ಎಕ್ಸಾಂಪಲ್, ಒನ್ ಮೋರ್ ಎಕ್ಸಾಂಪಲ್, sum of square of a number and say 20. If I write like this, again let the number be x. ಬೇಕಾಗಿರುವಂತ ನಂಬರ್ ಇಲ್ಲಿ ನೋಡ್ರಿ ಏನ್ ಹೇಳಿದಾರ, ಸಮ್ ಆಫ್ ಸ್ಕ್ವೇರ್ ಆಫ್ ಎ ನಂಬರ್ ಅಂಡ್ 10. ಲೆಟ್ ದ ನಂಬರ್ ಬಿ ಎಕ್ಸ್ ಅನ್ಕೋಣ. ಯಾವ ಬೇಕಾಗಿರುವಂತ ನಂಬರ್ ಏನು, ಎಕ್ಸ್ ಅಂತ ತಿಳ್ಕೊಂಡು. ಹಾಗಿದ್ರ ಎಕ್ಸ್ಪ್ರೆಷನ್ ಏನಾಗ್ತದ, ದೆನ್ ಎಕ್ಸ್ಪ್ರೆಷನ್ ಈಸ್ ನಂಬರ್ ಏನದರಿ, ಇಲ್ಲಿ ಎಕ್ಸ್ ಅದ. ಏನಂತ ಹೇಳಿದಾರ, ಸಮ್ ಆಫ್ ಸ್ಕ್ವೇರ್ ಆಫ್ ಎ ನಂಬರ್, ಅಂದ್ರೆ ಇದ್ರದ್ದು ಸ್ಕ್ವೇರ್ ಅಂಡ್ 20 ಎರಡದ್ರ ಸಮ್. ಈಗ ನೋಡ್ರಿ, ಇದು ಒಂದು ಅಲ್ಜೆಬ್ರಾಯಿಕ್ ಎಕ್ಸ್ಪ್ರೆಷನ್, ಇದು ಒಂದು ಅಲ್ಜೆಬ್ರಾಯಿಕ್ ಎಕ್ಸ್ಪ್ರೆಷನ್. 2 ಅಲ್ಜೆಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಬರ್ದಿದೆ, 2 ಅಲ್ಜೆಬ್ರಾಯಿಕ್ ಎಕ್ಸ್ಪ್ರೆಷನ್. ಹೌದಾ? ನಾವು ಈಗ ಪಾಲಿನಾಮಿಯಲ್ಸ್ ಅಂತ ಏನು, ಪಾಲಿನಾಮಿಯಲ್ ಅಂತಂದ್ರ ಇಟ್ ಈಸ್ ಆಲ್ಸೋ ಅಲ್ಜೆಬ್ರಾಯಿಕ್ ಎಕ್ಸ್ಪ್ರೆಷನ್. ಪಾಲಿನಾಮಿಯಲ್ಸ್ ಅಂದ್ರೂ algebraic expression. Polynomial is a algebraic expression in which exponent of variables are non-negative. ಇದರ ವೇರಿಯಬಲ್ ಎಕ್ಸ್ಪೋನೆಂಟ್ ಏನಿರ್ತದ್ರಿ, ಈಗ ಎರಡು ಎಕ್ಸಾಂಪಲ್ ಇಲ್ಲಿ ತಗೋತೀನಿ. ಫಾರ್ ಎಕ್ಸಾಂಪಲ್ 2x plus 10 ಐತಿ, ಇದೊಂದು ಅಲ್ಜೆಬ್ರಾಯಿಕ್ ಎಕ್ಸ್ಪ್ರೆಷನ್. x square plus 20 ಅದ, ಇದನ್ನು ಅಲ್ಜೆಬ್ರಾಯಿಕ್ ಎಕ್ಸ್ಪ್ರೆಷನ್. ಎರಡು ಅಲ್ಜೆಬ್ರಾಯಿಕ್ ಎಕ್ಸ್ಪ್ರೆಷನ್ ಬರ್ದೀನಿ. ಇವು ಅಲ್ಜೆಬ್ರಾಯಿಕ್ ಎಕ್ಸ್ಪ್ರೆಷನ್ ಪಾಲಿನಾಮಿಯಲ್ ಅನ್ಬೇಕಾಗಿತ್ತಂದ್ರ ಎಕ್ಸ್ಪೋನೆಂಟ್ ಏನಿರಬೇಕು, ನಾನ್ ನೆಗೆಟಿವ್ ಇಂಟೇಜರ್ಸ್ ಇರಬೇಕು. ಇವು ಅಲ್ಜೆಬ್ರಾಯಿಕ್ ಎಕ್ಸ್ಪ್ರೆಷನ್ ಅದ. ಈ ಅಲ್ಜೆಬ್ರಾಯಿಕ್ ಎಕ್ಸ್ಪ್ರೆಷನ್ಗೆ ನಾನು ಪಾಲಿನಾಮಿಯಲ್ಸ್ ಅನ್ಬೇಕಾಗತ್ತ ತಿಳ್ಕೊರಿ. ಇವು ಪಾಲಿನಾಮಿಯಲ್ಸ್ ಅನ್ಕೋಬೇಕಾಗಿತ್ತಂದ್ರ ಇದ್ರ ವೇರಿಯಬಲ್ ಅದಲ್ಲ, ವೇರಿಯಬಲ್ ಎಕ್ಸ್ಪೋನೆಂಟ್ ಏನಿರಬೇಕು, ವೇರಿಯಬಲ್ ಎಕ್ಸ್ಪೋನೆಂಟ್ ನಾನ್ ನೆಗೆಟಿವ್ ಇರಬೇಕು. ನಾನ್ ನೆಗೆಟಿವ್ ಅಂತಂದ್ರೆ ಏನ್ರಿ, ಪಾಸಿಟಿವ್ ಇರಬೇಕು. ಈಗ ನೋಡ್ರಿ 1 ಅದಲ್ಲ, 1 ಪಾಸಿಟಿವ್ ಅದ, ಇಲ್ಲಿ 2 ಐತಿ, 2 ಪಾಸಿಟಿವ್ ಐತಿ. ಈ ಜಾಗದಾಗ ನಿಮ್ಗೆ ಹಿಂಗಿತ್ತು ಅಂತ ತಿಳ್ಕೊರಿ, 2x -1 plus 10 ಇತ್ತು, ಇನ್ನೊಂದು x -2 plus 20 ಇತ್ತು. ಇವೆರಡು ಪಾಲಿನಾಮಿಯಲ್ ಅಲ್ಲ. ಯಾಕೆ ಪಾಲಿನಾಮಿಯಲ್ ಅಲ್ಲ, ಇಲ್ಲಿ ಎಕ್ಸ್ಪೋನೆಂಟ್ ನೆಗೆಟಿವ್ ಅಲ್ಲ, ಇಲ್ಲಿ ಎಕ್ಸ್ಪೋನೆಂಟ್ ನೆಗೆಟಿವ್ ಐತಿ. ಹಾಗಿದ್ರೆ ಏನಿದು ಪಾಲಿನಾಮಿಯಲ್ ಆಗುದಿಲ್ಲ. ಪಾಲಿನಾಮಿಯಲ್ ಆಗ್ಬೇಕಂದ್ರೆ ಏನಿರಬೇಕು, ಇಟ್ಸ್ an algebraic expression in which exponents of variables are non-negative integers. ಈ ವೇರಿಯಬಲ್ ಏನಿರ್ತದಲ್ಲ, ಆ ವೇರಿಯಬಲ್ ಅದು ಎಕ್ಸ್ಪೋನೆಂಟ್ ನಾನ್ ನೆಗೆಟಿವ್ ಇರಬೇಕು, ಅಂದ್ರೆ ಪಾಸಿಟಿವ್ ಇರಬೇಕು. ಪಾಸಿಟಿವ್ ಇದ್ರೆ ಅದಕ್ಕೆ ಏನಂತೀವಿ ನಾವು, ಪಾಲಿನಾಮಿಯಲ್ ಅಂತೀವಿ. ಹೌದಾ? ಈಗ ಇನ್ನೊಂದು ಶಬ್ದ ಬರ್ತದೆ, ಏನಪ್ಪಾ ಅಂತಂದ್ರ ಡಿಗ್ರಿ ಆಫ್ ದ ಪಾಲಿನಾಮಿಯಲ್. ಡಿಗ್ರಿ ಆಫ್ ದ ಪಾಲಿನಾಮಿಯಲ್. ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಅಂತಂದ್ರೆ ಏನು? ಈಗ ಈ ಪಾಲಿನಾಮಿಯಲ್ ದಲ್ಲಿ ವೇರಿಯಬಲ್ ಎಕ್ಸ್ ಅದ, ಇದ್ರ ಹೈಯೆಸ್ಟ್ ಎಕ್ಸ್ಪೋನೆಂಟ್ 1 ಐತಿ, ಇದ್ರದ್ದು ಎಕ್ಸ್ಪೋನೆಂಟ್ 2 ಅದ. highest exponent of the variable in the
expression is called degree of the polynomial. ಏನಪ್ಪ ಅಂತಂದ್ರೆ ಈ ಒಂದು ಎಕ್ಸ್ಪ್ರೆಷನ್ ಅದ, ಎಕ್ಸ್ಪ್ರೆಷನ್ದಲ್ಲಿ ಎಕ್ಸ್ಪೋನೆಂಟ್ ಇರ್ತದಲ್ಲ ವೇರಿಯಬಲ್ ಅದು, ಇದು ಹೈಯೆಸ್ಟ್ ಎಷ್ಟಿರ್ತದಲ್ಲ ಅದಕ್ಕೆ ಅದರ ಡಿಗ್ರಿ ಅಂತ ಕರೀತಾರೆ. ಹಾಗಿದ್ರೆ ಇದು ಐತಲ್ಲ 2x + 10 x⁻1 ಐತಿ, ಇದರ ಡಿಗ್ರಿ ಎಷ್ಟಾಯ್ತ್ರಿ? ಡಿಗ್ರಿ 1 ಆಯ್ತು. ಇಲ್ಲಿ ಹೈಯೆಸ್ಟ್ ಎಕ್ಸ್ಪೋನೆಂಟ್ ಎಷ್ಟದ? ಎಕ್ಸ್ಪೋನೆಂಟ್ 2 ಐತಿ. 2 ಇತ್ತಂದ್ರೆ ಇದರ ಡಿಗ್ರಿ ಏನಂತ ಕರಿತೀವಿ? 2 ಅಂತ ಕರಿತೀವಿ. 2. ಇನ್ನೊಂದು ಎಕ್ಸಾಂಪಲ್ ತಗೋಣ. ಫಾರ್ ಎಕ್ಸಾಂಪಲ್ x³ ಪ್ಲಸ್ 5x ಪ್ಲಸ್ 6 ಈ ತರ ಒಂದು ಏನೋ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅದ, ಹೌದಾ? ಇದು ಪಾಲಿನಾಮಿಯಲ್. y ಪಾಲಿನಾಮಿಯಲ್, ಇದ್ರದ್ದು ವೇರಿಯಬಲ್ದು ಎಕ್ಸ್ಪೋನೆಂಟ್ ಇಲ್ಲಿ 1 ಅದ, ಇಲ್ಲಿ 3 ಇದೆ. ಎರಡು ಬೋತ್ ಪಾಸಿಟಿವ್ ಅದಾವ, ನಾನ್ ನೆಗೆಟಿವ್ ಇಂಟೀಜರ್ಸ್ ಅದಾವ. ಎಕ್ಸ್ಪೋನೆಂಟ್ ಆಫ್ ವೇರಿಯಬಲ್ ನಾನ್ ನೆಗೆಟಿವ್ ಇಂಟೀಜರ್ ಇದ್ರೆ ಏನಂತ ಕರಿತೀವಿ? ಇದಕ್ಕೂ ಪಾಲಿನಾಮಿಯಲ್ ಅಂತೀವಿ. ಇದು ಪಾಲಿನಾಮಿಯಲ್ ಅದ. ಇದರಲ್ಲಿ x ಎಕ್ಸ್ಪೋನೆಂಟ್ 1 ಅದ, ಇಲ್ಲಿ ಎಷ್ಟೈತಿ? 3 ಐತಿ. ಹೈಯೆಸ್ಟ್ ಎಷ್ಟು? 3. ಹೈಯೆಸ್ಟ್ 3 ಇತ್ತಂದ್ರ ಹೈಯೆಸ್ಟ್ ಎಕ್ಸ್ಪೋನೆಂಟ್ ಎಷ್ಟು ಇರ್ತದಲ್ಲ ಅದಕ್ಕೆ ನಾವು ಏನಂತ ಕರಿತೀವಿ? ಡಿಗ್ರಿ ಅಂತ ಕರಿತೀವಿ. ಡಿಗ್ರಿ ಎಷ್ಟದು? ಡಿಗ್ರಿ 3. ಹಿಯರ್ ದ ಎಕ್ಸ್ಪೋನೆಂಟ್ ಆಫ್ ದ ವೇರಿಯಬಲ್ is 1. Highest exponent is 1, so its degree is 1. Here 2, degree is 2. Here 1 is there, here 3 is there. Highest is 3, so degree is 3. One more example you can take. For example, x² plus 10x plus 25. ಇದು ಒಂದು ಅಲ್ಜೆಬ್ರಾಯಿಕ್ ಎಕ್ಸ್ಪ್ರೆಷನ್. ಇಲ್ಲಿ ನೋಡ್ರಿ ಎಕ್ಸ್ಪೋನೆಂಟ್ ಇದು ಪಾಸಿಟಿವ್ ಅದ, ಇಲ್ಲಿ ಎಕ್ಸ್ಪೋನೆಂಟ್ ಪಾಸಿಟಿವ್ ಐತಿ, ಹಾಗಿದ್ರೆ ಇದು ಪಾಲಿನಾಮಿಯಲ್ ಆಯ್ತು. ಇದು ಎಕ್ಸ್ಪೋನೆಂಟ್ 1, ಇಲ್ಲಿ ಎಕ್ಸ್ಪೋನೆಂಟ್ 2 ಐತಿ. ಹೈಯೆಸ್ಟ್ ಎಷ್ಟದಪ್ಪ? ಎಕ್ಸ್ಪೋನೆಂಟ್ 2 ಐತಿ. ಹಾಗಿದ್ರೆ ಏನಂತ ಕರ್ದೀವಿ ನಾವು? ಡಿಗ್ರಿ 2 ಅಂತ. ಹೌದಾ? ಹೈಯೆಸ್ಟ್ ಎಕ್ಸ್ಪೋನೆಂಟ್ ಎಷ್ಟಿರ್ತದಲ್ಲ ಅದಕ್ಕೆ ಡಿಗ್ರಿ ಅಂತ ಕರಿತೀವಿ. ಈಗ ಡಿಪೆಂಡಿಂಗ್ ಅಪಾನ್ ದ ಡಿಗ್ರಿ ಪಾಲಿನಾಮಿಯಲ್ಸ್ಗೆ ಬೇರೆ ಬೇರೆ ಹೆಸರು ಕೊಡ್ತೀವಿ. ಹೌದಾ? ಡಿಪೆಂಡಿಂಗ್ ಅಪಾನ್ ದ ಡಿಗ್ರಿ ಪಾಲಿನಾಮಿಯಲ್ಸ್ಗೆ ಬೇರೆ ಬೇರೆ ಹೆಸರು. ಫಾರ್ ಎಕ್ಸಾಂಪಲ್ ಲೀನಿಯರ್ ಪಾಲಿನಾಮಿಯಲ್. ಲೀನಿಯರ್ ಪಾಲಿನಾಮಿಯಲ್. ಲೀನಿಯರ್ ಪಾಲಿನಾಮಿಯಲ್ ಅಂತಂದ್ರೆ ಏನು? ಎ ಪಾಲಿನಾಮಿಯಲ್ ಅಂದ್ರೆ ಮೊದಲಕ್ಕೆ ಪಾಲಿನಾಮಿಯಲ್ ಇರಬೇಕು ಅದು. ಎ ಪಾಲಿನಾಮಿಯಲ್ whose degree is 1 is called linear polynomial. ಯಾವ ಪಾಲಿನಾಮಿಯಲ್ದು ಡಿಗ್ರಿ 1 ಇರ್ತದಲ್ಲ ಅದಕ್ಕೆ ಏನಂತ ಕರಿತೀವಿ? ಲೀನಿಯರ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಒಂದು ಸ್ವಲ್ಪ ಎಕ್ಸಾಂಪಲ್ಸ್ ಬರೀತೀನಿ. ಎಕ್ಸಾಂಪಲ್ ಈಗ 6x plus 10 ಅಂತ ಬರೀಬಹುದು, 2y minus 5 ಅಂತ ಬರೀಬಹುದು, ಅಥವಾ 2z minus 3 ಅಂತ ಬರೀಬಹುದು. ಈಗ ನೋಡ್ರಿ ಏನದ? ಪಾಲಿನಾಮಿಯಲ್ ಇನ್ x ಅನ್ಕೋಬೇಕು, ಇದು ಪಾಲಿನಾಮಿಯಲ್ ಇನ್ y, ಇದು ಪಾಲಿನಾಮಿಯಲ್ ಇನ್ z. ಇದರ ಎಕ್ಸ್ಪೋನೆಂಟ್ ಎಷ್ಟು? 1. ಇದರ ಎಕ್ಸ್ಪೋನೆಂಟ್ ಎಷ್ಟು? 1. ಇದರ ಎಷ್ಟೈತಿ? 1. ಎಕ್ಸ್ಪೋನೆಂಟ್ 1 ಇದ್ರೆ ಡಿಗ್ರಿ 1 ಅಂತೀವಿ. ಯಾವ ಪಾಲಿನಾಮಿಯಲ್ದು ಡಿಗ್ರಿ 1 ಇರ್ತದಲ್ಲ ಅದಕ್ಕೆ ಏನಂತ ಕರಿತೀವಿ? ಲೀನಿಯರ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಡಿಗ್ರಿ 1 ಇದ್ರ ಲೀನಿಯರ್ ಪಾಲಿನಾಮಿಯಲ್. 1 ನಿಮಿಷ ಇನ್ನೊಂದು ಸ್ವಲ್ಪ ಚಾರ್ಜ್ ಮಾಡೋಣ. ಅಡ್ಜಸ್ಟ್ ಮತ್ತೋಯ್ತಲ್ಲ ಎಲ್ಲ ಏನು